ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಅತಂತ್ರವೇ ಸೃಷ್ಟಿಯಾಗಿದೆ. ಉದ್ಯಾನ ನಗರಿಯಲ್ಲಿ ವರ್ಣದೇವನ ಮಹಾ ಆರ್ಭಟ ಇವತ್ತು ನಾವು ನೋಡಿದ್ವಿ. ಸಂಜೆ ಹೊತ್ತಲ್ಲೇ ಗಾಳಿ ಮಳೆರಾಯನ ಕರಾಳ ಕಲರವ ಉಂಟಾಯಿತು. ಅರ್ಧ ಗಂಟೆ ಮಳೆ ಅಷ್ಟೇ ಬ್ರ್ಯಾಂಡ್ ಬೆಂಗಳೂರಿನಲ್ಲಿ ಅತಂತ್ರ ಸೃಷ್ಟಿಯಾಗಿದೆ. ಉದ್ಯಾನ ನಗರಿ ಬೆಂಗಳೂರಿನಲ್ಲಿ ವರ್ಣದೇವನ ಅಟ್ಟಹಾಸ ಮುಂದುವರೆದಿದೆ. ಸಂಜೆ ಹೊತ್ತಲ್ಲೇ ಗಾಳಿ ಮಳೆರಾಯನ ಕರಾಳ ಕಲರವ ಕೇಳ್ಪಟ್ವಿ. ಸಿಲಿಕಾನ್ ಸಿಟಿಯ ಎಲ್ಲೆಡೆ ಟ್ರಾಫಿಕ್ ಜಾಮ್. ಈಗ ಕದಲದ ವಾಹನ ಸವಾರರು ಚಾಲಕರಿಗೆ ನರಕ ದರ್ಶನವೇ ಉಂಟಾಗ್ತಾ ಇದೆ. ಸಿಲಿಕಾನ್ ಸಿಟಿಯನ್ನ ಮಳೆರಾಯ ಜಲಾವೃತಗೊಳಿಸಿದ್ದಾನೆ. ಕಿಲೋಮೀಟರ್ ಗಟ್ಟಲೆ ಬೈಕ್ಗಳು ಕಾರ್ಗಳು ಸಾಲು ಸಾಲು ಗಟ್ಟಿ ನಿಂತಿರುವಂತದ್ದು. ಇನ್ನೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಅರ್ಧ ಗಂಟೆ ಮಳೆ ಅಷ್ಟೇ ಆಗಿದ್ದು ಅತಂತ್ರವನ್ನೇ ಸೃಷ್ಟಿ ಮಾಡಿದೆ ಇಡೀ ಬೆಂಗಳೂರಿನಲ್ಲಿ. ಜನ ಈಗ ಮನೆಗೆ ಹೋಗೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಈ ಒಂದು ಟ್ರಾಫಿಕ್ ಜಾಮ್ ನಲ್ಲಿ. ಅದು ರಸ್ತೆಯೋ ಅಥವಾ ನದಿ ಕೆರೆ ಹಳ್ಳವೋ ಅನ್ನೋ ರೀತಿಯಾಗಿ ಉಂಟಾಗಿದೆ. ಇನ್ನು ಟ್ರಾಫಿಕ್ ಜಾಮ್ ಕತೆ ಅಂತೂ ಬೇಡವೇ ಬೇಡ. ಸಿಲಿಕಾನ್ ಸಿಟಿಯಲ್ಲಿ ಅರ್ಧ ಗಂಟೆ ಮಳೆ ಸಾಕು ಇಡೀ ಬೆಂಗಳೂರನ್ನೇ ನಡಗಿಸ್ಬಿಡುತ್ತೆ. ಸಂಪೂರ್ಣ ಜಲಾವೃತವಾಗಿರುವಂಥದ್ದು. ಇನ್ನು ಮರ ಗಿಡಗಳು ಬೀಳುವಂಥದ್ದೇನು ಹೊಸ ವಿಷಯ ಅಲ್ಲ. ಲೈಟ್ ಕಂಬಗಳು ಬೀಳೋದು ಹೊಸ ವಿಷಯ ಅಲ್ಲ. ಈಗ ನೋಡ್ತಾ ಇದ್ರೆ ಈಗ ಮನೆಗೆ ವಾಪಸ್ ಹೋಗುವಂತ ಸಮಯ. ಸಿಲಿಕಾನ್ ಸಿಟಿ ಮಂದಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗುವಂತಹ ಸಂದರ್ಭದಲ್ಲಿ ಈ ಮಳೆ ತಂದಿಟ್ಟಿರುವಂತಹ ಅವಾಂತರ. ಕೆಲವೊಂದು ಏರಿಯಾಗಳಲ್ಲಂತೂ ಇನ್ನೂ ನಿಂತಲ್ಲೇ ನಿಂತಿವೆ ವಾಹನಗಳು, ಅಲಗಾಡ್ತಾ ಇಲ್ಲ. ಎಲ್ಲ ಕಡೆ ಟ್ರಾಫಿಕ್ ಜಾಮ್, ಕಾರುಗಳು ಬಸ್ಗಳು ಇನ್ನು ಟೂ ವೀಲರ್ಸು ನಿಂತಲ್ಲೇ ನಿಂತಿದ್ದಾವೆ. ಮಳೆರಾಯ ತಂದಿಟ್ಟಿರುವಂತಹ ಅವಾಂತರ ನಾವು ನೋಡ್ತಾ ಇದ್ದೀವಿ. ಮಹಾ ಮಳೆ ನೀರಲ್ಲೇ ಈಜಾಡ್ತಿವೆ ದ್ವಿಚಕ್ರ ವಾಹನಗಳು. ಕಚೇರಿ ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗ್ತಾ ಇದ್ದಂತಹ ವೇಳೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಶಿವಾಜಿನಗರ, ವಸಂತ ನಗರ, ಕೋರ್ಮಂಗ್ಲ, HSR ಲೇಔಟ್, ಇನ್ನು ಇಂದಿರಾನಗರದ ರಸ್ತೆಗಳಲ್ಲಿ ಮೊಣಕಾಲುದ್ದ ನೀರು ನಿಂತ್ಕೊಂಡಿದೆ. ರಸ್ತೆಯಿಂದ ಹೊರಗೆ ಬರೋಕೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ, ಒದ್ದಾಡ್ತಿದ್ದಾರೆ. ಮಹಾಮಳೆ ನೀರಲ್ಲೇ ಈಜಾಡ್ತಾ ಇದೆ ದ್ವಿಚಕ್ರ ವಾಹನಗಳು. ಎಸ್, ಎಲ್ಲರೂ ಕೂಡ ಆಫೀಸ್ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗುವಂತ ಸಮಯ ಇದು. ಆದ್ರೆ ಯಾವಾಗ ವಾಪಸ್ ಹೋಗ್ತಾರೆ ಅಂತ ಅವ್ರಿಗೆ ಇವಾಗ ಯೋಚನೆ ಆಗಿರುತ್ತೆ. ಅಂತ ಪರಿಸ್ಥಿತಿ, ಮೊಣಕಾಲುದ್ದ ನೀರ್ ನಿಂತ್ಕೊಂಡಿರುತ್ತೆ. ವಾಹನಗಳು ಟೂ ವೀಲರ್ಸು ತೇಲಾಡ್ತಿರುತ್ತೆ ನೀರಲ್ಲಿ. ಅದೇನೇನು ಅವಾಂತರಗಳು ಸೃಷ್ಟಿಯಾಗುತ್ತೋ ಗೊತ್ತಿಲ್ಲ. ಯಾವಾಗ ವಾಹನಗಳು ತೇಲ್ಕೊಂಡು ಹೋಗುತ್ತೋ ದ್ವಿಚಕ್ರ ವಾಹನಗಳು ಚಾಲಕ ಸಮೇತವಾಗಿ ಗೊತ್ತಿಲ್ಲ. ಇಂಥ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನಿಂತಲ್ಲೇ ನಿಂತ್ಕೊಂಡಿದ್ದ ಕೆಲವೊಂದಷ್ಟು ವಾಹನಗಳು, ಇನ್ನು ಕೆಲವು ಟೂ ವೀಲರ್ಸು. ಮೊಣಕಾಲುದ್ದ ನೀರು ನಿಂತ್ಕೊಂಡಿದೆ. ಹೇಗೆ ರನ್ ಆಗುತ್ತೆ, ಅದು ಹೇಗೆ ಮುಂದಕ್ಕೆ ಹೋಗ್ತಾರೆ. ಭಯದಲ್ಲೇ ಮನೆಗೆ ವಾಪಸ್ ಹೋಗ್ಬೇಕು. ಈಗ ಟೂ ವೀಲರ್ಗಳಲ್ಲಿ ಓಡಾಡುವಂಥವ್ರು ಬೆಂಗಳೂರಿನಲ್ಲಿ ಎಲ್ಲರೂ ಕೂಡ ಕಚೇರಿ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗುವಾಗ ತಗಲಾಕೊತ್ತು ಮಳೆ. ಗಾಳಿ ಮಳೆ ಅವಾಂತರವನ್ನೇ ತಂದಿಟ್ಟಿದೆ. ಕೇವಲ ಅರ್ಧ ಗಂಟೆ ಅಷ್ಟೇ ಮಳೆಯಾಗಿದ್ದು, ಕೇವಲ ಅಂತ ಹೇಳೋ ಹಾಗಿಲ್ಲ, ಕಲರವನ್ನೇ ಸೃಷ್ಟಿ ಮಾಡಿದೆ ಬೆಂಗಳೂರಿನಲ್ಲಿ. ಪ್ರತಿ ಸಲವೂ ಅಷ್ಟೇ, ಒಂದು 10 ನಿಮಿಷ ಅರ್ಧ ಗಂಟೆ ಮಳೆಯಾದ್ರೆ ಸಾಕು, ಇಡೀ ಬೆಂಗಳೂರು ಜನ ಬಾಯಿಗೆ ಬಂದಾಗ ಬೈಕೋತಾರೆ, ಯಾಕಪ್ಪ ಬಂತು ಇವಾಗ ಮಳೆ ಅಂತ ಪರಿಸ್ಥಿತಿಯನ್ನೇ ತಂದಿಡ್ತಾ ಇರುವಂಥದ್ದು. ಇಂದಿರಾನಗರ, ವಸಂತ ನಗರ ಈ ಕಡೆ ಏರಿಯಾಗಳಲ್ಲಿ, ಈಗ ಶಿವಾಜಿನಗರ ಎಲ್ಲ ಕಡೆಗಳಲ್ಲಿ ಟ್ರಾಫಿಕ್ ಜಾಮ್ ಮುಂದುವರೆದಿದೆ. ಇನ್ನೂ ಕೂಡ ಅದೇ ಪರಿಸ್ಥಿತಿ. ಎಷ್ಟೊತ್ತಾಗುತ್ತೋ ಅದೆಲ್ಲ ಕ್ಲಿಯರ್ ಆಗಿ ಎಲ್ಲರೂ ಮನೆ ತಲುಪೋಕೆ ಗೊತ್ತಿಲ್ಲ. ಬೆಂಗಳೂರಿನ ಜನಕ್ಕೆ ಈ ಒಂದು ಅರ್ಧ ಗಂಟೆ ಮಳೆ ತಂದಿಟ್ಟಿರುವಂತಹ ಒಂದು ಕರಾಳ ಗಳಿಗೆನ ತಂದಿಟ್ಟಿದೆ ಅಂತ ಹೇಳ್ಬೋದು. ಇನ್ನೂ ಬಾಯಿಗೆ ಬೈಂದಾಗೆ ಬೈಕೊಂಡು ನಿಂತಿದ್ದಾರೆ ಜನ ರಸ್ತೆಗಳಲ್ಲಿ. ಬೆಂಗಳೂರಿನಲ್ಲಿ ಬಿರುಗಾಳಿ ಸಹಿತ ಮಳೆಯ ಭೀಕರ ಆರ್ಭಟ ಮುಂದುವರೆದಿದೆ. ಸಂಜಯ್ ನಗರದ ಮುಖ್ಯ ರಸ್ತೆಯಲ್ಲೇ ಮರವೊಂದು ಧರೆಗೆ ಉರುಳಿ ಬಿದ್ದಿದೆ. ಮುಖ್ಯ ರಸ್ತೆಗೆ ಅಡ್ಲಾಗಿ ಬಿದ್ದಿದೆ. ಕಂಪ್ಲೀಟ್ ಬ್ಲಾಕ್ ಆಗಿದೆ ಮರ ಬಿದ್ದಿರೋದ್ರಿಂದಾಗಿ. ಗೆಡ್ಲಳ್ಳಿ ಕಡೆಗೆ ಸಾಗುವಂತ ಮಾರ್ಗದಲ್ಲಿ ನಿಧಾನಗತಿಯಲ್ಲಿ ಜನ ವಾಪಸ್ ಹೋಗ್ತಾ ಇದ್ದಾರೆ. ಅಶ್ವಥ್ ನಗರ ಟು ಗೆಡ್ಲಳ್ಳಿ ಕಡೆಗೆ ಸಾಗುವಂತಹ ಮಾರ್ಗ ನಿಧಾನಗತಿಯಲ್ಲಿ ಆ ಕಡೆ ಹೋಗ್ತಾ ಇದ್ದಾರೆ ಜನ, ಮಾರ್ಗವನ್ನ ಬದಲಾವಣೆ ಮಾಡಿಕೊಂಡು. ಬಿರುಗಾಳಿ ಸಹಿತ ಭಾರಿ ಮಳೆ, ಬೃಹತ್ ಗಾತ್ರದ ಮರ ನಡು ರಸ್ತೆ ಮುಖ್ಯ ರಸ್ತೆಯಲ್ಲೇ ಬಿದ್ದಿದೆ. ಆ ಕಡೆ ಹೋಗಕ್ಕಾಗಲ್ಲ ಜನ, ಮಾರ್ಗವನ್ನ ಬದಲಾಯಿಸಿಕೊಂಡು ಹೇಗೋ ಪರದಾಡ್ಕೊಂಡು ಮನೆಗಳಿಗೆ ವಾಪಸ್ ಹೋಗ್ತಾ ಇರ್ತಾರೆ. ಗೆದ್ಲಳ್ಳಿ ಕಡೆಗೆ ಸಾಗುವಂತ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ. ಈಗ ನಿಧಾನಗತಿಯಲ್ಲಿ ಹೋಗ್ತಾ ಇರುವಂಥದ್ದು.
ಜೀವ ಕೈಯಲ್ಲಿ ಹಿಡ್ಕೊಂಡು ರಸ್ತೆಯಲ್ಲೇ, ಮುಖ್ಯ ರಸ್ತೆಯಲ್ಲೇ ಮರ ಬಿದ್ದಿದೆ. ಅದೇ ರಸ್ತೆಯಲ್ಲಿ ದಿನ ಸಾವಿರಾರು ವಾಹನಗಳು ವಾಪಸ್ ಹೋಗ್ತಾ ಇತ್ತು. ಕಚೇರಿ ಮುಗಿಸ್ಕೊಂಡು ಜನ ತಮ್ಮ ಮನೆಗೆ ವಾಪಸ್ ಹೋಗ್ತಾ ಇದ್ರು. ಅದೇ ರಸ್ತೆ ಈಗ ಇಡೀ ಒಂದ್ ರೀತಿಯಾಗಿ ಟ್ರೈನ್ ಹೋಗ್ಬೇಕಾದ್ರೆ ಗೇಟ್ ಹಾಕ್ತಾರಲ್ಲ, ಆ ರೀತಿಯಾಗಿ ಮರವೇ ಗೇಟ್ ಆಗಿದೆ ಈಗ ಆ ಮುಖ್ಯ ರಸ್ತೆಗೆ. ಜನ ರಸ್ತೆಯಲ್ಲಿ ಹೋಗಕ್ಕಾಗಲ್ಲ ಈಗ, ಅದು ತೆರವು ಆಗುವವರೆಗೂ ಕೂಡ. ಈ ಮಳೆಯಲ್ಲಿ ಯಾರು ಬಂದು ತೆರವುಗೊಳಿಸೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ಮಾರ್ಗವನ್ನ ಹುಡುಕೊಂಡು ಸಂದಿಗುಂದಿಲ್ ನುಕ್ಕೊಂಡು ಮನೆಗೆ ವಾಪಸ್ ಹೋಗುವಂತ ಪರಿಸ್ಥಿತಿ ಇವತ್ತು ತಂದಿಟ್ಟಿರುವಂತದ್ದು ಈ ಅರ್ಧ ಗಂಟೆ ಸುರಿದಂತ ಮಳೆ. ಅಶ್ವಥ್ ನಗರದಿಂದ ಗೆಡ್ಲಳ್ಳಿ ಕಡೆಗೆ ಸಾಗುವಂತ ಮಾರ್ಗದಲ್ಲಿ ನಿಧಾನಗತಿಯಲ್ಲಿ ಜನ ವಾಪಸ್ ಹೋಗ್ತಾ ಇದ್ದಾರೆ ತಮ್ಮ ಮನೆಗಳಿಗೆ. ಇನ್ನು ಬೇರೆ ಏರಿಯಾಗಳಿಗೆ ಹೋಗ್ತಾ ಇರುವಂತವರು ಕೂಡ. ಸಂಜಯ್ ನಗರದಲ್ಲಿ ನಾವು ನೋಡ್ತಾ ಇದ್ದೀವಿ, ಧರೆಗೆ ಬೃಹತ್ ಗಾತ್ರದ ಮರ ಕೆಳಗೆ ಬಿದ್ದಿದೆ. ಜನ ಪರದಾಡ್ತಿದ್ದಾರೆ. ಆ ರಸ್ತೆಯಲ್ಲಂತೂ ಹೋಗೋಕ್ಕಾಗಲ್ಲ, ಬೇರೆ ರಸ್ತೆಯನ್ನ ಹುಡುಕೊಂಡು ಹೋಗ್ತಾ ಇದ್ದಾರೆ ಜನ. ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಮಳೆಯಾದ್ರೆ ಇಂಥ ಅವಾಂತರಗಳೇನು ಹೊಸ ವಿಚಾರ ಅಲ್ಲ. ಅದೇ ಮುಂದುವರೆದಿರುವಂಥದ್ದು ಇವತ್ತು ಕೂಡ. ಸಾಕಷ್ಟು ಗಾಳಿ ಬೀಸ್ತು, ಜೊತೆಗೆ ದಪ್ಪ ದಪ್ಪ ಹನಿಗಳು ಮಳೆ ಬಿತ್ತು. ಈಗ ಅವಾಂತರ ಸೃಷ್ಟಿಯಾಗಿದೆ.